ಹಾಯ್ ಫ್ರೆಂಡ್ಸ್, ನಾನು ತುಪ್ಪ ತೆಗೆದು ತೋರಿಸ್ತೇನೆ. ಹಾಲು ಚೆಂದ ಮಾಡಿ ಬಿಸಿ ಮಾಡಿ ನೋಡಿ. ಬಿಸಿ ಇರುವಾಗಲೇ ಹಾಲು ಫ್ರಿಜ್ಜಲ್ಲಿ ಇಡಬೇಕು. ಹಾಲು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ನಾವು ಎಷ್ಟು 1-2 ಗಂಟೆ ಮೇಲೆ ತೆಗೆದರೆ ನೋಡಿ ಹೀಗೆ ದಪ್ಪವಾಗಿ ಸಿಗ್ತದೆ, ಕೆನೆ ಸಿಗ್ತದೆ. ಅದನ್ನು ಸಂಗ್ರಹಿಸಿ ಇಟ್ಕೊಂಡು ನಾನು ಮಾಡೋ ವಿಧಾನ ಹೇಳ್ತೀನಿ. ಸಂಗ್ರಹಿಸಿ ಹೀಗೆ ಇಟ್ಕೊಂಡು ಕೆನೆ ತೆಗೆದು ಒಂದು ತಪ್ಪಲೆಗೆ ಹಾಕಿ ತೆಗೆದಿಟ್ಕೊಳ್ಬೇಕು. ಬಾಯಿ ಮುಚ್ಚಳ ಮುಚ್ಚಿಡಬೇಕಾದ್ರು ಇದು 1 ತಿಂಗಳಲ್ಲಿ ಇದು ಒಂದು ಫುಲ್ಲು ತಪ್ಪಲೆ ಕೆನೆ ಆಗ್ತದೆ. ಕೆನೆ ಆದಾಗ ನಾವು ಅಂಗಡಿಯಿಂದ ತರೋದೇ ಬೇಡ, ಅಷ್ಟು ಒಳ್ಳೆ ತುಪ್ಪ ಹಾಕ್ತದೆ. ಏನು ಹಾಕೋದು ಬೇಡ, ನೀವು ಹಳದಿ ಪೌಡ್ರು ಅದು ಎಂತ ಸಾಕಲಿಕ್ಕಿಲ್ಲ, ಹೀಗೆ ಆಗ್ತದೆ ನೋಡಿ. ಹೀಗೆ ಆಗುವಾಗ ನೋಡಿ ಹಾಲು ಹೀಗೆ ದಪ್ಪನೇ ಇರ್ತದೆ. ಅದರಲ್ಲಿ ಕೆನೆ ಏನು ಹೋಗ್ತದೆ ಅಂತ ಏನಿಲ್ಲ ನೋಡಿ. 1 ತಿಂಗಳಿಗೆ ನನಗೆ ಫುಲ್ಲು ಒಂದು ತಪ್ಪಲೆ ಆಗಿದೆ ಕೆನೆ. 1 ತಿಂಗಳಿಗೆ 1 ಕೆನೆ ಆಗಿದರೆ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ನೋಡಿ ಅದನ್ನು ಗ್ರೈಂಡ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಬರ್ತದೆ. ಬೆಣ್ಣೆ ನೋಡಿ ಎಷ್ಟು ಚೆಂದ ಮಾಡಿ. ಬಟರ್ ನೀವೇ ಮನೆಯಲ್ಲೇ ಮಾಡ್ಕೊಬೋದು. ತುಪ್ಪ ಸಹ ಮನೆಯಲ್ಲೇ ಮಾಡ್ಕೊಬೋದು. ಎಷ್ಟು ಈಸಿಯಲ್ಲಿ ಬಂದಿದೆ ನೋಡಿ, ಎಷ್ಟು ಒಳ್ಳೆ ಬಂದಿದೆ ಅಂತ. ಇದನ್ನು ಈಸಿಯಲ್ಲಿ ನೀವು ಮನೇಲಿ 1 ಪ್ಯಾಕೆಟ್ ಹಾಲು ತಂದರೆ 1 ಪ್ಯಾಕೆಟಲ್ಲೇ ನೀವು ಮಾಡ್ಕೊಳ್ಬೋದು. ಹೊರಗಡೆಯಿಂದ ತುಪ್ಪ ತಂದು ತಿನ್ನಬೇಕು ಅನ್ನೋದೊಂದು ಪರಿಶ್ರಮವೂ ಇಲ್ಲ. ಮತ್ತು ನಮಗೆ ಅದರಲ್ಲೇನು ಮಿಕ್ಸ್ ಮಾಡಿದ್ದಾರೆ ಅನ್ನೋ ಭಯಸ ಇಲ್ಲ. ನಾವು ಆರಾಮ್ಸೆ ಮಕ್ಕಳಿಗೆ ಎಷ್ಟು ತುಪ್ಪ ಬೇಕಾದ್ರೆ ತುಪ್ಪ ಕೊಡ್ಬೋದು. ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ. ಶ್ರಮ ಇಲ್ಲದೆ ತುಪ್ಪ ತೆಗಿಬೋದು ವಿಧಾನ ಅಂದ್ರೆ ಹೇಳ್ಬೋದು. ನಾನಂದರೆ ತುಪ್ಪ ಕಾಯಿಸಿದ ವೀಡಿಯೋ ಮಿಸ್ ಆಗಿದೆ, ಹಾಗೆ ಅದು ಎಡಿಟ್ ಆಗೋಗಿದೆ. ತುಪ್ಪ ಕಾಯಿಸಿದ ಹಾಕ್ಲಿಕ್ಕಾಗಲಿಲ್ಲ. ಇದನ್ನು ಚೆಂದ ಮಾಡಿ ಇನ್ನೊಂದು ಸಲ ನೀರಲ್ಲಿ ತೊಳೆದು ಬಣ್ಣದಲ್ಲಿ ಸ್ಲೋ ಗ್ಯಾಸಲ್ಲಿ ಇಟ್ಟರೆ ಅದು ತುಪ್ಪ ಕ್ಲೀನಾಗಿ ತುಪ್ಪ ಆಗ್ತದೆ. ತುಪ್ಪ ಹೇಗೆ ಆಗ್ತದೆ ಅಂತ ಹೇಳಿದರೆ ಹಳದಿ ಕಲರಾಗಿ ಎಷ್ಟು ಚೆಂದ ಕಾಣ್ತದೆ ತುಪ್ಪ ಅಂತ ಹೇಳಿದ್ರೆ ನೋಡಿ. ನಾನು ಮುಂದಿನ ವೀಡಿಯೋದಲ್ಲಿ ಬರ್ತಾ ಉಂಟು ನೋಡಿ. ಈ ಥರ 4-5 ಉಂಡೆ ಬರ್ತದೆ ನನಗೆ ನೋಡಿ. ತುಪ್ಪ ನೋಡಿ ಎಷ್ಟು. ಇದಕ್ಕೆ ನಾನು ಅರಿಶಿನ ಪುಡಿ ಎಂತ ಸಾಕಲಿಲ್ಲ, ನಾರ್ಮಲ್ ತುಪ್ಪ ನೋಡಿ ಎಷ್ಟು ಚೆಂದ ಬರ್ತಾ ಉಂಟು ನೋಡಿ. ನನಗೆ ಅದು ನೋಡುವಾಗಲೇ ತಿನ್ನಬೇಕು ಅನ್ನಿಸ್ತಾ ಉಂಟು. ನೀವು ಸಹ ಹೀಗೆ ಮಾಡಿ, ಹೆಲ್ದಿ ತುಪ್ಪ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಬೇಕಾಗುವಷ್ಟು ಕೊಟ್ಟು ನಮ್ಮ ಮನೆಯ ಆರೋಗ್ಯ ನಾವೇ ಕಾಪಾಡ್ಕೊಳ್ಬೋದು. ಹೊರಗಡೆಯಿಂದ ತುಪ್ಪ ತರೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಳ್ಳೋದು ಎಷ್ಟು ಒಳ್ಳೆಯದಿರ್ತದೆ ಅಂತ ನೀವೊಂದು ಸಲ ಮಾಡಿ ನೋಡಿ. ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗ್ತದೆ ಅಂತೇಳಿ. ನಾನು ವೀಡಿಯೋ ಮಾಡಿದ್ದಕ್ಕೂ ಒಬ್ರಿಗಾರು ಪ್ರಯೋಜನ ಆಗ್ತದೆ ಅಂತ ಅನಿಸಿದ್ದೀನಿ. ವೀಡಿಯೋ ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಥರ ತುಪ್ಪ ನೀವು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ. ನಿಮಗೂ ಸಹ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.